ವೆಸ್ಟ್ ಸೈಡ್. ಸ್ವಲ್ಪ ಶಾಪಿಂಗ್ ಮಾಡೋಣ. ನೀವು ಭಾರ್ಗವಿ ಸೀರಿಯಲ್, ಭಾರ್ಗವಿ LLB ಅಲ್ವಾ? ನಿಮ್ಗೆಲ್ಲರೂ ಗೊತ್ತಿರುತ್ತೆ, ಬಿಗ್ ಬಾಸ್ ನೋಡೋರ್ಗಂತೂ ಗೊತ್ತಿರುತ್ತೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ರಂಜು ವ್ಲಾಗ್ಸ್. ಸೊ ನನ್ನ ಕಸಿನ್ ಕೆನಡಾದಿಂದ ಬಂದಿದ್ದಾರೆ. ನಾನು ನನ್ನ ಶೂಟಿಂಗಿಂದ ಬ್ರೇಕ್ ತಗೊಂಡು 24 hours ಅವ್ರನ್ನ ಬೆಂಗಳೂರಲ್ಲಿ ಸುತ್ತಾಡ್ಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿ ಆರ್ ಹೆಡಿಂಗ್ ಟು ಬಂಡೆಕಾಳಮ್ಮ ಟೆಂಪಲ್ ವಿತ್ ಮೈ ಕಸಿನ್. ಸೊ ಹೆಂಗೆ ಅನಿಸ್ತಾ ಇದೆ? ನಮ್ಮ ಫಸ್ಟ್ ಸ್ಟಾಪ್ ಬಂಡಿಕಾಳಮ್ಮ ಟೆಂಪಲ್. ನನ್ನ ಕಸಿನ್ ಇಸ್ ಸೋ ಕೈಂಡ್, ನನಗೆ ದೃಷ್ಟಿ ತೆಗ್ಸೋದಕ್ಕೆ ಫಸ್ಟ್ ಟೆಂಪಲ್ ಕರ್ಕೊಂಡು ಹೋಗ್ತಾ ಇದ್ದಾನೆ. ಎಸ್, ಫಸ್ಟ್ ಏನೇ ಇದ್ರೂ ಒಂದು ದೃಷ್ಟಿ ತಗೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಬಂಡಿಕಾಳಮ್ಮ ಟೆಂಪಲಲ್ಲಿ ಯೂಶ್ವಲಿ ನೀವೆಲ್ಲರೂ ಹೋಗಿರ್ತೀರ, ದೃಷ್ಟಿ ತೆಗೆಸ್ಕೊಂಡಿರ್ತೀರ. ಸೊ ಜಸ್ಟ್ ಹೋದ್ವಿ, ಅಂದರೆ ನಾವು ಹೋಗಿ ತುಂಬ ದಿನ ಆಗಿತ್ತು. ಆ್ಯಂಡ್ ಏನೋ ಒಂದು ಸ್ವಲ್ಪ ದೃಷ್ಟಿ ತೆಗೆಸ್ಕೋಬೇಕು ಅಂತ ಅನಿಸ್ತಾ ಇತ್ತು, ಹೋದ್ವಿ. ಆ್ಯಂಡ್ ಇಲ್ಲೊಂದು ಅದ್ರ ಪಾಡಗದು ಪಾಪ ಆರಾಮಾಗಿತ್ತು. ಸೊ ಇಲ್ಲಿ ಈ ಥರ ಒಂದು ಇದು ಸಿಗುತ್ತೆ ಅಲ್ಲಿ. ಆಲ್ರೆಡಿ ಒಂದು ಏನೋ ಮೊಟ್ಟೆ ಮತ್ತು ಕಾಯಿ, ಅದು ನಿಂಬೆಹಣ್ಣೆಲ್ಲ ಇರುತ್ತೆ. ಸೊ ಇದು ಆ್ಯಕ್ಚುಲಿ ಇವ್ರಿಗೆ ಗೊತ್ತಿರಲಿಲ್ಲ ಏನು ಮಾಡಬೇಕು ಅಂತ. 4-5 ಸಲ ಹೋಗಿ ಮುಂದೆ ಬರ್ತಾ ಇದ್ದೆ. ಫಸ್ಟ್ ಟೈಮ್ ನಾನು ಹೋದಾಗನೂ ಅದೇ ಇತ್ತು. ಇದೊಂಥರ ಆ್ಯಕ್ಚುಲಿ ಇದು ಮಾಡುವಾಗ ಏನೋ ಒಂದು ಎನರ್ಜಿ ಅನ್ಸುತ್ತಲ್ಲ ನಿಮ್ಗೆ? ಆ್ಯಕ್ಚುಲಿ ಅನ್ಸುತ್ತೆ, ಅಂದರೆ ನೀವೇ ಫೀಲ್ ಮಾಡ್ಕೋಬೇಕು. ಅವ್ರು ಹೇಳಿದ್ರು ನಾವು ರೆಕಾರ್ಡ್ ಮಾಡಬಾರ್ದು ಯಾಕಂದ್ರೆ ನಿಮ್ ದೃಷ್ಟಿ ಹೋಗಲ್ಲ ಅಂತ. ಬಟ್ ಏನ್ ಮಾಡೋದು ನಾವು, ಬಟ್ ಇಟ್ಸ್ ಓಕೆ, ನೀವು ತೋರಿಸಿ. ಸೊ ಅಷ್ಟರಲ್ಲಿ ನೋಡಿ ಮನೋಜ ಫ್ಯಾನ್. ಆಕ್ಚುಲಿ ಅವ್ರು ನಾನು ಒಳಗಿರುವಾಗನೇ ಫುಲ್ ಅಲ್ಲಿಂದ ನೋಡ್ತಾ ಇದ್ರು. ನೀವು ಭಾರ್ಗವಿ ಸೀರಿಯಲ್, ಭಾರ್ಗವಿ LLB ಅಲ್ವಾ? ಅದನ್ನ ನೋಡ್ತಾ ಇದ್ರೆ ನಿಮಗ್ ಗೊತ್ತಿರುತ್ತೆ ಇವ್ರು ಯಾರು ಅಂತ. ಸೊ ಮೇಡಮ್, ಇವ್ರ ಆಕ್ಟಿಂಗ್ ಹೇಗಿದೆ? ಏನಿಷ್ಟ ನಿಮ್ಗೆ ಇವ್ರ ಸ್ಟೈಲು? ಹೀರೋಗೇನು ಕಡಿಮೆ ಇಲ್ವಲ್ಲ? ಸೊ ಯಾರ ಜೊತೆ ಬಂದಿದ್ರಿ? ಸೊ ಇವತ್ತು ನಾನು ನನ್ನ ಕಸಿನ್ ಆಕ್ಟರ್ ಹೀರೋ ಮನೋಜ್ ಜೊತೆ ಅಂಡ್ another cousin joined us, celebrity all the way from ದೇವಸ್ಥಾನಕ್ಕೆ ಬಂದರೆ ನಮಗೆ ಒಂದು 5 ನಿಮಿಷ ಫ್ರೀ ಇಲ್ಲ. ನನ್ನ ಕಸಿನ್ ಫ್ಯಾನ್ಸ್ ಆರ್ ಜಸ್ಟ್ ಅವನಿಗೆ ಫುಲ್ ಬ್ಲಾಕ್ ಮಾಡ್ತಾ ಇದ್ದಾರೆ. ಸೊ ಒಳ್ಳೆ ದರ್ಶನ ಆಯಿತು. ಒಳಗಡೆ ಒಂದು ಆಲ್ಮೋಸ್ಟ್ 10 minutes ನಾವಿದ್ವಿ. ಬಿಕಾಸ್ ಲತಾ ಅವ್ರು ನಮ್ಮ ಫ್ಯಾಮಿಲಿ ಫ್ರೆಂಡು. ಸೊ ಹೋಗಿದ ತಕ್ಷಣ ಅಲ್ಲೆಲ್ಲ ಅರೇಂಜ್ ಮಾಡಿದರು ನಮಗೆ ದರ್ಶನಕ್ಕೆ. ಸೊ ದರ್ಶನ ತೊಗೊಂಡು ನನಗೆ ಫುಲ್ ಬಳೆ ಕೊಟ್ಟರು, ಹಸಿರು ಬಳೆ. ಅದನ್ನೆಲ್ಲ ಹಾಕ್ಕೊಂಡು ಹೊರ್ಗಡೆ ಇನ್ನೇನು ಬರಬೇಕು, ಆಲ್ರೆಡಿ ಮನೋಜನ್ ಫ್ಯಾನ್, ಅವ್ರನ್ನ ಬ್ಲಾಕ್ ಮಾಡಿದ್ರು. ಅದಾದಮೇಲೆ ಈ ಅಜ್ಜಿ ನಮಗೆ, ಇದು ನನ್ನ ಕಸಿನ್ ಆ್ಯಕ್ಚುಲಿ ನನಗೆ ದೃಷ್ಟಿ ದಾರ ಕಟ್ಸಿದ್ದು. ನಾನು ಆ್ಯಕ್ಚುಲಿ ಅಂದ್ಕೊಂಡೆ, ಬಿಕಾಸ್ ಲಾಸ್ಟ್ ಟೈಮ್ ಯಾರೋ ಹೇಳಿದ್ರು ಒಂದು ಸ್ವಲ್ಪ ಕಾಲಿಗೆ ಒಂದು ಕಪ್ ದಾರ ಕಟ್ಕೊ ಅಂತ. ಸೊ ಈ ಅಜ್ಜಿ ನೋಡಿದಾಗ ಆ್ಯಕ್ಚುಲಿ ಏನೋ ಅನಿಸ್ತು, ಓಕೆ ಕಟ್ಕೊಳ್ಳೋಣ ಅಂತ. ನಾನು ಒಂದು ಕಟ್ಕೊಂಡೆ ಆ್ಯಂಡ್ ನನ್ನ ಕಸಿನ್ಗೊಂದು ಕಟ್ಟಿಸ್ದೆ. ಸೊ ದೃಷ್ಟಿ ಆಗೋದು ಬೇಡ ಅಂತ. ತುಂಬ ಚೆನ್ನಾಗಿ ಅನಿಸ್ತು, ತುಂಬ ಜನ ಮೀಟ್ ಮಾಡಿದ್ವಿ ಅಲ್ಲಿ. ಆ್ಯಂಡ್ ನಮ್ಮ ನೆಕ್ಸ್ಟ್ ಸ್ಟಾಪ್ ಸಲೂನ್ಗೆ ಹೋಗ್ಬಿಟ್ಟು ಒಂದು ಒಳ್ಳೆ ಹೇರ್ ಕಟ್ ಕೊಡೋಣ ಅಂತ. ವಿ ಆರ್ ಗೋಯಿಂಗ್ ಟು ಜಯನಗರ್. ಲಾ ಕ್ರೌನ್ ಅಂತ ಒಂದು ಸಲೂನ್ ನನ್ನ ಫ್ರೆಂಡ್ ಇದೆ. ಸೊ ಹೋಗ್ತಾ ಇದ್ದೀವಿ. ಆ್ಯಂಡ್ ಎಸ್, ನಾವು ರೀಚ್ ಆದ್ವಿ ಲಾ ಕ್ರೌನ್ ಸಲೂನ್ಗೆ. ತುಂಬ ಲಕ್ಸುರಿ ಸಲೂನ್ ಇದು. ನನ್ನ ಫ್ರೆಂಡ್ ಇರಲಿಲ್ಲ, ಬಟ್ ದೆನ್ ವಿ ಥಾಟ್ ಒಂದು ಹೇರ್ ಕಟ್ ಮಾಡಿಬಿಟ್ಟು ಒಂದು ವಿಡಿಯೋ ತೋರಿಸೋಣ ಅಂತ. ತುಂಬ ಚೆನ್ನಾಗಿದೆ ಸರ್ವಿಸು ಆ್ಯಂಡ್ ತುಂಬ ಲಕ್ಸುರಿ ಅಂತ ಅನಿಸ್ತು. ಸೊ ದ್ಯಾಟ್ಸ್ ಮೀ. ಆ್ಯಂಡ್ ನೋಡೋಣ ಹೆಂಗೆ ಅನಿಸ್ತಿದೆ ಅಂತ ಇವ್ರಿಗೆ ಕೇಳೋಣ. ಹೆಂಗಿದೆ? ಇದೊಂಥರ ಫುಲ್ ಟೈಮ್ ಜಾಬ್ ಇಂಡಿಯಾಗೆ ಬಂದರೆ ಇಸ್ ಈಟಿಂಗ್, ಗೆಟಿಂಗ್ ಪ್ಯಾಂಪರ್ಡ್, ಆ್ಯಂಡ್ ಏನೋ ನಿಮ್ಮಂತ ಸೆಲೆಬ್ರಿಟಿ ಜೊತೆ ತಿಳ್ಕೊಂಡು ಟು ಗೆಟ್ ದ ಸೆಲೆಬ್ರಿಟಿ ಫೀಲ್. ನೀವು ಒಂದು ಟೈಮಲ್ಲಿ ಸೆಲೆಬ್ರಿಟಿ, ಬಟ್ ಇವಾಗ ಯು ಆರ್ ಔಟ್ ಆಫ್, ಏನೋ. ಈಗ ಇದಾದ್ಮೇಲೆ ಐ ಆಮ್ ಗೋಯಿಂಗ್ ಟು ಮೈ ಅನದರ್ ಕಸಿನ್ಸ್ ಪ್ಲೇಸ್ ವೇರ್ ಶಿ ಇಸ್ ಅ ಡಿಸೈನರ್. ಸೊ ಅಲ್ಲಿ ಹೋಗಿ ಸ್ವಲ್ಪ ಡಿಸೈನಿಂಗ್, ಅಲ್ಲಿ ಬೇರೆ ತರದ ಪ್ಯಾಂಪರ್ ಎಲ್ಲ ಆಗುತ್ತೆ. ಅದಾದ್ಮೇಲೆ ಸೊ ಅ ಲಾಟ್ ಆಫ್ ಥಿಂಗ್ಸ್ ಗೋನಾ ಹ್ಯಾಪನ್ ಟುಡೇ. ಈ ಪ್ಲೇಸ್ ಇತ್ತಲ್ಲ, ನನಗೆ ನಮ್ಮ ಮದರ್ ಇನ್ ಲಾ ಹ್ಯಾಡ್ ಕಾಲ್ಡ್ ಮಿ ಫ್ರಮ್ US ಅಂಡ್ ಶಿ ಆಕ್ಚುಲಿ ರೆಕಮೆಂಡ್. ನನಗೆ ಗೊತ್ತಿಲ್ಲ, ಅವ್ರು ಹೇಳ್ತಿದ್ರು ಪಕ್ಕದಲ್ಲಿ ಯಾವ್ದಿದೆ, ವೆಸ್ಟ್ ಸೈಡ್ ಇದೆ. ವೆಸ್ಟ್ ಸೈಡ್ ಈಗ ನನಗೆ ನಾಪ್ಕ ಬಂತು. ಚೆನ್ನಾಗಿದೆ, ಇಟ್ಸ್ ನೈಸ್.
ಸೊ ಯೂಶ್ವಲಿ ನೀವು ಅಲ್ಲಿ ಇದ್ದಾಗ ಲೈಕ್ ಹೇರ್ ಕಟ್ ಮಾಡಿಸಿದ್ರೆಲ್ಲ ಎಷ್ಟು ಚಾರ್ಜ್ ಮಾಡ್ತಾರೆ? So minimum $150. $150? $150. My God. And it can go Almost 10,000. Yeah, it's almost like close to 10,000 rupees. Yes. Okay. Yeah. That's crazy, man. And Seriously. ಇಲ್ಲಿ ತುಂಬಾ But ಇಲ್ಲಿ ಹೆಂಗ ಅನ್ಸ್ತು? ಇಲ್ಲಿ ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ಸ್ ಫಾರ್ ಯೋರ್ ಸರ್ಪ್ರೈಸ್. ಇವ್ರ ಹೆಸರು ಫಹೀಮ್ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡಿದ್ರು ಆಕ್ಚುಲಿ. ಹಿ ಹ್ಯಾಸ್ ಅಬೌಟ್ 10 years of experience ಅಂತೆ. ಲಕ್ನೋಯಿಂದ ಬಂದು, ಸೊ ಹಿ ಈಸ್ ಹಿಯರ್. ಸೊ ಹಿ ಡಿಡ್ ಅ ರಿಯಲಿ ಅ ಗುಡ್ ಜಾಬ್. ಎಸ್, ತುಂಬಾ ಬೌನ್ಸಿ ಆಗಿ ಯು ಲುಕ್ ಲೈಕ್ ಪ್ರಿಯಾಂಕಾ ಚೋಪ್ರಾ. ಥ್ಯಾಂಕ್ಸ್ ಫಾರ್ ಯೋರ್ ಕಾಂಪ್ಲಿಮೆಂಟ್. ಆ್ಯಂಡ್ ಒಂದು ಒಂದು ಹಾಸ್ಪಿಟಾಲಿಟಿ. ಹೌದು, ಒಳ್ಳೆ ಗ್ರೀನ್ ಟೀ ಕೊಟ್ಟರು. ಅದಾದಮೇಲೆ ಗ್ರೀನ್ ಟೀ ಇದೆಲ್ಲ ಸರ್ವಿಸಸ್ ಇಲ್ಲ ನಿನಗೆ ಅಲ್ಲಿ. ಈವನ್ ಇಫ್ ಯು ಪೇ 10,000 rupees, ಈ ಸರ್ವಿಸ್ ನಿನಗಿಲ್ಲ. ಆ್ಯಂಡ್ ದಿಸ್ ಸಲೂನ್ ಈ ಥರದಕ್ಕೆ ಹೋಗ್ಬೇಕಂದ್ರೆ ಮಿನಿಮಮ್ ಹ್ಯಾವ್ ಟು ಹ್ಯಾವ್ $350. ಒಂದು 15,000 to 20,000 rupees ನೀವು ಬರೀ ಹೇರ್ ಕಟ್ಗೋಸ್ಕರ. ಸೊ ಆ್ಯಕ್ಚುಲಿ ಒಳ್ಳೆ ಹಾಸ್ಪಿಟಾಲಿಟಿ, ಒಳ್ಳೆ ಗ್ರೀನ್ ಟೀ ಚೆನ್ನಾಗಿತ್ತು. ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಮ್ಮ ನೆಕ್ಸ್ಟ್ ಥರ್ಡ್ ಸ್ಟಾಪ್ ಅನ್ಸುತ್ತಲ್ಲ, ಅಲ್ಲೇ ಪಕ್ಕದಲ್ಲಿ ವೆಸ್ಟ್ ಸೈಡ್ ಇತ್ತು. ಬಿಕಾಸ್ ನನಗೊಂದು ಸ್ವಲ್ಪ ಶಾಪಿಂಗ್ ಇತ್ತು. ನಾನು ಶಾಪಿಂಗ್ ಮಾಡೋಣ ಅಂತ ಹೊರಟೆ, ಬಟ್ ದೆನ್ ಒಂದು ಸರ್ಪ್ರೈಸ್ ಕಾದಿತ್ತು. ಲೆಟ್ಸ್ ಸಿ ವಾಟ್ ಇಸ್ ಇಟ್. ಸೊ ದಿಸ್ ಇಸ್ ಅವರ್ ಥರ್ಡ್ ಸ್ಟಾಪ್, ವೆಸ್ಟ್ ಸೈಡ್. ಸ್ವಲ್ಪ ಶಾಪಿಂಗ್ ಮಾಡೋಣ. ಸೊ ಹೆಂಗಿದೆ ವೈಟ್ಸ್ ಆ್ಯಂಡ್ ಹೇಗೆ ಸೆಲೆಕ್ಟ್ ಮಾಡಿದ್ದೀನಿ ನನ್ನ ಕಸಿನ್ಗೆ ನಾನು. ಸೊ ಈಗ ಅಥವಾ ಓ ಕರ್ಕೊಂಬಂದು ಖರ್ಚು ಮಾಡಿಸ್ಬಿಟ್ಟೆ. ಮಾಡಿದ್ರು. ಸೊ ನನಗೊಂದು ಶರ್ಟ್ ಸಿಕ್ತು ಆ್ಯಂಡ್ ದಿಸ್ ಇಸ್ ಗೋನ್ ಬಿ ಮೈ ಫೇವ್ರೆಟ್ ಶರ್ಟ್. ನೋಡೋಣ, ನಾನು ನೆಕ್ಸ್ಟ್ ಟೈಮ್ ಹಾಕಿದಾಗ ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಹೆಂಗಿದೆ ರೀ ಬೆಂಗಳೂರು? ನಮ್ಮ ಜೊತೆ ತಿರ್ಗಾಡೋದು ಬೆಂಗಳೂರು ಎನಿವೇಸ್ ಹಂಗೆ ಚೆನ್ನಾಗಿದೆ. ಓಕೆ, ಸೊ ಇವಾಗ ನಾವು ನಮ್ಮ ಫೋರ್ತ್ ಸ್ಟಾಪ್ಗೆ ಹೋಗ್ತಾ ಇದ್ದೀವಿ, ಅಲ್ಲಿ ಸಿಗ್ತೀವಿ. ಸೊ ಫೈನಲಿ ನಮ್ಮ ಅಡ್ಡಾಗಿ ಬಂದ್ವಿ. ನಿಮಗೆ ಎಲ್ಲ ಗೊತ್ತಿರುತ್ತೆ, ಈ ಪ್ಲೇಸ್ ತುಂಬ ಫೆಮಿಲಿಯರು. ಮಲ್ಲಮ್ಮ ವರ್ಕ್ ಮಾಡೋವಂಥ ಜಾಗ ಇದು. ಆ್ಯಂಡ್ ದಿಸ್ ಈಸ್ ಆರ್ ಋಷಿ ಬೂಟೆಕ್. ನಮ್ಮ ಕಸಿನ್ ನಮ್ಮ ಪಲ್ಲವಿ ಮೇಡಮ್ ಅವ್ರನ್ನ ಮೀಟ್ ಮಾಡೋಕ್ಕೆ ಬಂದ್ವಿ ಇಲ್ಲಿ. ಸೊ ಹಾಗೆ ಏನೋ ಡಿಸ್ಕಷನ್ ನಡೀತಾ ಇದೆ. ಆ್ಯಂಡ್ ಇವರು ಸ್ವಲ್ಪ ಏನೋ ನೋಡ್ತಾ ಇದ್ದಾರೆ. I think this is her viral dress that she designed for Anupama. So nice. Oh, it's velvet, huh? Velvet. I thought it was silk. Meet ನಮ್ಮ ಮಾಸ್ಟರ್ ಜಿ. ಇದು ಸೆಕೆಂಡ್ ಮಾಸ್ಟರ್ ಜಿ. ನಿಮ್ಗೆಲ್ಲರೂ ಗೊತ್ತಿರುತ್ತೆ, ಬಿಗ್ ಬಾಸ್ ನೋಡೋರ್ಗಂತೂ ಗೊತ್ತಿರುತ್ತೆ. ಸೊ ಅವ್ರ ಜೊತೆ ನಾನೀಗ ದೋಸಾ ಕ್ಯಾಂಪಿಗೆ ಬಂದಿದ್ದೀನಿ. ನನ್ನ 5th ಸ್ಟಾಪ್ ಈಸ್ ಅಟ್ ದೋಸಾ ಕ್ಯಾಂಪ್. ಬಟನ್ ಇಡ್ಲಿ ವಿತ್ ಸಾಂಬಾರ್. ಹೆಂಗಿದೆ? It's good. What's vada is my favorite thing. What are favorite? Yeah. ನೈಸ್. ಸೊ ಇಷ್ಟೆಲ್ಲ ತಿಂದ್ಬಿಟ್ಟು ಒಂದು ಕಾಫಿ ಕುಡಿಲಿಲ್ಲ ಅಂತಂದರೆ ಸರಿಯಾಗತ್ತಾ? ಎಸ್, ಇಟ್ಸ್ ಕಾಫಿ ಟೈಮ್. ಕಾಫಿ ಕುಡಿದ್ವಿ, ತುಂಬ ಚೆನ್ನಾಗಿತ್ತು. ಸೊ ಐ ಥಿಂಕ್ ನನ್ನ ಕಸಿನ್ಗೆ ಕೂಡ ಈ ಪ್ಲೇಸ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಫುಡ್ಡು. ಇದು ನಮ್ಮ ಬುಟಿಕ್ ಪಕ್ಕದಲ್ಲೇ ಇರೋದು. ಅದನ್ನೆಲ್ಲ ಮುಗಿಸ್ಕೊಂಡು ಎಂಜಾಯ್ ಮಾಡಿಕೊಂಡು ಆ ದಿನ ತುಂಬ ಎಂಜಾಯ್ ಮಾಡಿದ್ವಿ ಆ್ಯಕ್ಚುಲಿ ಫುಲ್ ಡೇ. ಸೊ ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.